ಒಂದು ಸುಂದರ ಗ್ರಾಮದಲ್ಲಿ ಸೂರ್ಯನ ಬೆಳಕು ಹರಡುತ್ತಿದ್ದಂತೆ ಎಲ್ಲೆಡೆ ಒಂದು ಉತ್ಸಾಹ. ಇವತ್ತು ಬಸವ ಜಯಂತಿ ಎಂದು ಹೊಳದಲ್ಲಿ ಇರುವ ಮಣ್ಣು ತರುತ್ತಿದ್ದರೆ ಮಣ್ಣಿನ ಎತ್ತನ್ನು ಮಾಡಲು ಮಣ್ಣಿನ ಎತ್ತನ್ನು ತಯಾರಿಸಿ ಇದು ಬಸವಣ್ಣನ ಸಂಕೇತ, ಶಕ್ತಿ, ಭಕ್ತಿ ಮತ್ತು ಸಮಾನತೆಯ ಚಿಹ್ನೆ ಎಂದು ಅದಕ್ಕೆ ಪೂಜಿಸುತ್ತಿದ್ದಾರೆ. ಒಂದು ಮುದುಕಿ ಮಕ್ಕಳಿಗೆ ಬಸವಣ್ಣನ ವಚನಗಳು ಹಾಗೂ ಅವರ ಕಥೆಯನ್ನು ಹೇಳುತ್ತಿದ್ದಳು. ಬಹುಶತಮಾನಗಳ ಹಿಂದೆ ಜನಿಸಿದ ಬಸವಣ್ಣನು ವಚನಗಳನ್ನು ಬರೆದನು. ಬಸವಣ್ಣ ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿ ಧರ್ಮದ ಜನರಿಗೆ ವಚನ ಬೋಧನೆ ಮಾಡಿದರು. ಕಾಯಕವೇ ಕೈಲಾಸವೆಂದು ಸಾರಿದರು. ಬಸವಣ್ಣನ ಆದರ್ಶಗಳನ್ನು ಕೇಳಿದ ನಂತರ ಜನರು ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆ ಆರಂಭಿಸಿದರು. ಸಾಯಂಕಾಲದ ಸಮಯದಲ್ಲಿ ಎತ್ತಿನ ಮೆರವಣಿಗೆ ನೋಡಿ ಆನಂದಿಸಿದರು. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಬದುಕು ಎಂಬ ಬಸವಣ್ಣನವರ ಆದರ್ಶಗಳನ್ನು ಪ್ರಚಾರ ಮಾಡೋಣ.